ಇವಾಗ ಇನ್ನೊಂದು ನಮ್ಮ ಇಂಟ್ರಾ ಫಸ್ಟ್ ಗಾಡಿ ಇದು. ಓಕೆ. ಫಸ್ಟ್ ಗಾಡಿ ನೋಡಿ ಎಲ್ಲ ಹೋಗ್ತಿದೆ ಅಂದ್ರೆ ನೋಡಿ ಇಲ್ಲಿ ರನ್ನಿಂಗ್ ಕಾಣಿಸುತ್ತೆ ನೋಡಿ ಹೋಗ್ತಿದೆ. ಇಲ್ಲಿ ಮಲ್ಕೋಬೇಕಂದ್ರೆ ಹೆಂಗ್ ಮಲಗ್ತೀರಾ ನೀವು? ಏನ್ ಮಾಡೋಕ್ಕಾಗಲ್ಲ, ನಾರ್ಮಲ್ ಇದನ್ನ ಗೇರ್ ಮುಂದಕ್ಕೆ ಹಾಕೊಂಡು ಟೈರ್ ಕೆಳಕ್ಕೆ ರಬ್ಬರ್ದು ಸ್ಟಾಪರ್ ಬರ್ತದೆ, ಅದ್ ಹಾಕ್ಬಿಟ್ಟು ಹಿಂಗ್ ಇಳಿಸ್ಬಿಟ್ಟು ಈ ಗ್ಯಾಪ್ ಬಟ್ಟೆ ಇಟ್ಕೊಂಡ್ಬಿಟ್ಟು ತಲೆದಿಂಬು ಬೆಡ್ಶೀಟ್ ಹಿಂದೆ ಇದೆ ಫ್ಲಾಟ್ ಮಾಡಿ ಮಲ್ಕೊಂಡ್ಬಿಡೋದು ಅಷ್ಟೇ. ಫುಲ್ ಬಿಟ್ರೆ ಕಷ್ಟ ಇಲ್ಲ, ಮಲ್ಕೊಂಡಾಗ ಡೀಲ್ ಮಾಡ್ಬಿಡ್ತಾರೆ, ಕಲರ್ ಜಾಸ್ತಿ ಇಲ್ಲ. ಫೋನ್ಲೇ ಡೀಲ್ ಮಾಡ್ಬಿಡ್ತಾರೆ, ನೀವು ಮಲ್ಕೊಂಡ ನಿಮ್ಗೆ ಗೊತ್ತೇ ಆಗಲ್ಲ. ಫೋನ್ಗಳು ಹೆಡ್ಫೋನ್ಗಳು ಏನು ಬಿಡಲ್ಲ ಇಲ್ಲಿ. ರೋಡ್ ಸೈಡ್ ಅಲ್ಲಿ ಬ್ಯಾಟ್ರಿನೇ ಬಿಡಲ್ಲ ಸರ್. ನಮ್ಮ ಹುಡುಗ ಆಚೆ ಬಂತು ಎಷ್ಟು ಮೈಲೇಜ್ ಮೆಲ್ಲಗೆ ಎಷ್ಟು ಕನ್ಸ್ಯೂಮ್ ಆಗ್ತಿದೆ. ನೀನ್ ಒಂದೇ 5 ಲೀಟರ್ ಎಳೆದಿದ ತಕ್ಷಣ ಟಕ್ಕಂತ ಫೋನು 5 ಲೀಟರ್ ಹೋಯ್ತು ಅಂತ ಫೋನ್ ಹಾಕೋಣ ಅಣ್ಣ ಏನ್ ಮಾಡ್ತಿದ್ಯಣ ಅಂತ. ಪ್ಲಸ್ ನಾನು 3 ಗಾಡಿದು GPS ಇಟ್ಕೊಂಡಿರ್ತೀನಿ, ತೋರಿಸ್ತೀನಿ ನಿಮ್ಗೆ. ಹೌದಾ? ಓಕೆ. ಈಗ ಎಲ್ಲಿದೆ ಗಾಡಿ? ನನ್ನ ಗಾಡಿ ಎಲ್ಲಿಂದ ಎಲ್ಲ ಬಂತು ಇವತ್ತು, ಎಲ್ಲಿಂದ ಎಲ್ಲಿಗೆ ಬಂತು? ನೈಟು ಇಲ್ಲಿ 1 ಮೇಲೆ ಓಕೆ ಆಗ್ತಿದ್ದೀನಿ. 3:35 ಅಲ್ಲಿ ಬಿಟ್ಟೆ. ಇಲ್ಲಿ ಹಾಕಿರೋ ಪಾಮ್ ಇಲ್ಲ? ಇಲ್ಲ ಇಲ್ಲ ಇಲ್ಲ, ನೋ ಪಾರ್ಕಿಂಗ್ ಎಲ್ಲಿ ಸೈನ್ ಇಲ್ಲಲ್ಲ. ನಾನು ನಾರ್ಮಲ್ ನಿಲ್ಸಿದ್ರೆ ಹೋಗಿ ಎತ್ತಪ್ಪ ಸೈಡ್ಗೆ ಅಂತ, ನಾವೆಲ್ಲ ಮಲ್ಕೊಳಕ್ಕೆ ಅಲ್ಲಿ ಇಲ್ಲೇ ಬಂದ್ಬಿಡೋದು. ಒನ್ ಟೈಮ್ ನಿದ್ದೆ ಇರಲ್ಲ, ನಿದ್ದೆ ಇದ್ದಾಗ ಏನ್ ಮಾಡ್ತೀನಿ, ಇದೇ ರೋಡ್ ಚೆನ್ನಾಗಿದೆ ನೋಡಿ ತಣ್ಣಗೆ, ಅಲ್ಲಿಂದ ಇಲ್ಲಿ ಬಂದು ಹಾಕೊಂಡ್ಬಿಟ್ಟು ಒಂದು 2-3 ಅವರ್ಸ್ ಮಲ್ಕೊಂಡ್ಬಿಟ್ಟು ಒಂದು 4 o'clock 5 o'clock ಇಲ್ಲೇ ಒಂದು 2-3 ಅವರ್ಸ್ ಮಾಡ್ಕೊಂಡು ಇಲ್ಲಿಂದ ಆಮೇಲೆ ಹೋಗ್ಬೋದು. ಬಟ್ ಟ್ರಾಫಿಕ್ ಆಗುತ್ತೆ ಅಂತ. ಟ್ರಾಫಿಕ್ ಬಟ್ ಸಾಯಂಕಾಲ ಹೆವಿ ಟ್ರಾಫಿಕ್, ಪೀಕ್ ಅವರ್ಸ್ ಗೊತ್ತಲ್ವಾ, ಆಫೀಸ್ ಟೈಮಿಂಗು ಹೆವಿ ಟ್ರಾಫಿಕ್ ಇರುತ್ತೆ, ಸೊ ಅವಾಗ ಜಾಮ್ ಜಾಸ್ತಿ. ಇದು ಹೆಂಗೆ, ಇದು ಇಷ್ಟೇನಾ ಬರೋದು? ಇದು ಇಷ್ಟೇ ಬರೋದು, ಒಂದು 3 ಜನ ಕೂತ್ಕೋಬಹುದು. ಇದು ಬರೀ ಕ್ಯಾಬಿನ್, ನಾರ್ಮಲ್ ಕ್ಯಾಬಿನ್. ಸ್ಲೀಪರ್ ಕ್ಯಾಬಿನ್ ಎಲ್ಲ ಚಿಕ್ಕ ಗಾಡಿಯಲ್ಲಿ ಬರಲ್ಲ, ದೊಡ್ಡ ಗಾಡಿಯಲ್ಲಿ ಬರುತ್ತಾ? ದೊಡ್ಡ ಗಾಡಿಯಲ್ಲಿ ಸ್ಲೀಪರ್ ಕ್ಯಾಬಿನ್ ಮಾಡಿಸ್ಕೋಬಹುದಲ್ಲ. ಇವಾಗ ನೀವು ಕೂತಿರೋ ಸೀಟ್ ನ ಫುಲ್ ಅಗಲ ಮಲ್ಕೋಬೇಕಂದ್ರೆ ಹೆಂಗ್ ಮಲಗ್ತೀರಾ ನೀವು? ಏನ್ ಮಾಡೋಕ್ಕಾಗಲ್ಲ, ನಾರ್ಮಲ್ ಇದನ್ನ ಗೇರ್ ಮುಂದಕ್ಕೆ ಹಾಕೊಂಡು ಟೈರ್ ಕೆಳಕ್ಕೆ ರಬ್ಬರ್ದು ಸ್ಟಾಪರ್ ಬರ್ತದೆ, ಅದ್ ಹಾಕ್ಬಿಟ್ಟು ಹಿಂಗ್ ಇಳಿಸ್ಬಿಟ್ಟು ಈ ಗ್ಯಾಪ್ ಬಟ್ಟೆ ಇಟ್ಕೊಂಡ್ಬಿಟ್ಟು ತಲೆದಿಂಬು ಬೆಡ್ಶೀಟ್ ಹಿಂದೆ ಇದೆ ಫ್ಲಾಟ್ ಮಾಡಿ ಮಲ್ಕೊಂಡ್ಬಿಡೋದು ಅಷ್ಟೇ. ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಗಾಳಿ ಫುಲ್ ಬಿಟ್ರೆ ಕಷ್ಟ ಇಲ್ಲ, ಮಲ್ಕೊಂಡಾಗ ಡೀಲ್ ಮಾಡ್ಬಿಡ್ತಾರೆ, ಕಲರ್ ಜಾಸ್ತಿ ಇಲ್ಲ. ಫೋನ್ಲೇ ಡೀಲ್ ಮಾಡ್ಬಿಡ್ತಾರೆ, ನೀವು ಮಲ್ಕೊಂಡ ನಿಮ್ಗೆ ಗೊತ್ತೇ ಆಗಲ್ಲ. ಫೋನ್ಗಳು ಹೆಡ್ಫೋನ್ಗಳು ಏನು ಬಿಡಲ್ಲ ಇಲ್ಲಿ. ರೋಡ್ ಸೈಡ್ ಅಲ್ಲಿ ಬ್ಯಾಟ್ರಿನೇ ಬಿಡಲ್ಲ ಸರ್. ನಮ್ಮ ಹುಡುಗ ಊಟ ಮಾಡ್ಕೊಂಡು ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡ್ ಬ್ಯಾಟ್ರಿ ಬಿಚ್ಬಿಡ್ತಾರೆ. ಎಲ್ಲ ಆರ್ಗನೈಸ್ ಕ್ರೈಮ್ ಹೆಂಗ್ ಗೊತ್ತಾ, ಒಬ್ಬ ನೀನು 2 ದಿನ ನೋಡ್ತಾನೆ. ನೀನು ಈಗ ನೋಡಿ ನಾನು ಒಂದು ರೂಟ್ ಫಿಕ್ಸ್ ಮಾಡಿದಿನ, ನಾನು ಒಂದೇ ರೂಟೀನ್ ಅದೇ ಮಾಡ್ತಿರ್ತೀನಿ. ನಮ್ಮ ಹುಡುಗನ ಹಂಗೆ ಒಂದೇ ಹೋಟ್ಲ ಹತ್ರ ಹಾಕೋದು, ಒಂದು ಪಾರ್ಕಿಂಗ್ ಹಾಕೋದು, ಒಂದು 100-200 ಮೀಟರ್ ನಡ್ಕೊಂಡು ಊಟ ಮಾಡ್ಕೊಂಬರೋದು. 2 ದಿನ ಅಲ್ಲೇ ಹಾಕೋನೆ, 3 ದಿನ ಬ್ಯಾಟ್ರಿ ಇಲ್ಲ. ಆಮೇಲೆ ಹೆಂಗ್ ಗೊತ್ತಾಯ್ತಂದ್ರೆ ನಮ್ಗೆ ಇಂಥವ್ರೆ ಕೆತ್ತವ್ರೆ ಅಂತ, ಡೈಲಿ ಒಮ್ಮೆ ಬಂದಾಗ ಒಂದು ಬೈಕ್ ಅಲ್ಲಿ ಇರ್ತದೆ, ಒಬ್ಬನು ಇವನ್ ಜೊತೆ ಹೋಗ್ತಾನೆ ಹೋಟ್ಲ ಹತ್ರಗೆ. ಹೋಟ್ಲ ಹತ್ರ ಫೋನಲ್ಲಿ ಹೇಳ್ತಾ ಇರ್ತಾರೆ ಇಲ್ಲೇ ಅವನು ಇಲ್ಲಿ ಬಿಚ್ಕೊಂತಾರೆ, ಶಿಸ್ತ ಗಾಡಿ ಎತ್ಕೊಂತ ನಾವು ಪಡ್ಕೊಂಡು ಹಂಗೆ ಹೋಗ್ತಾರೆ, ಮತ್ತೆ ಆಮೇಲೆ ಪಿಕ್ ಮಾಡ್ಕೊಂತಾರೆ. ಇದು ಪಿಣಿ ಹತ್ರ ಅಷ್ಟು ಬಿಸಿ ಸ್ಟ್ರೀಟ್ ಅಲ್ಲಿ, ಪಿಣಿ ಅಂಡರ್ ಪಾಸ್ ಕೆಳಗಡೆ ರೈಟ್ ಎತ್ಕೊಂಡು ಜಾಳಿ ಕ್ರಾಸ್ ಪಿಣಿ ಸೆಂಟ್ರಲ್ ರೈಟ್ ಎತ್ಕೊಂತೀವಲ್ಲ, ಮೆಟ್ರೋ ಸ್ಟೇಷನ್ ರೈಟ್ ಹೋಗುತ್ತಲ್ಲ ಒಂದ್ ಕಡೆ, ಆ ಕಡೆ ಇಂಡಸ್ಟ್ರಿಯಲ್ ಏರಿಯಾ ಮೆಟ್ರೋ ಸ್ಟೇಷನ್ ಹತ್ರ. ಈ ಪೆಟ್ರೋಲ್ ಕೂಡ ಕದೀತಾರಲ್ಲ, ಅದೇ ಪೆಟ್ರೋಲ್ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಡ್ರೈವರ್ ಇಳಿಸ್ತಾರೆ. ನಮ್ಮ ಡ್ರೈವರ್ಲಿ ಹೆಂಗಂದ್ರೆ ಒಂದ್ ಕಂಪ್ನಿಗೆ 140 ಲೀಟರ್ ಕೊಡುತ್ತೆ, ಇಲ್ಲಿಂದ ಒಂದ್ ಲೊಕೇಶನ್ಗೆ ಹೋಗಕ್ಕೆ ಅವ್ರ ಲೆಕ್ಕದಲ್ಲಿ 140 ಲೀಟರ್ ಗಾಡಿ ಇಷ್ಟು ಸ್ಪೀಡ್ ಹೋದ್ರೆ ಅಂತ. ನಮ್ ಡ್ರೈವರ್ ಏನ್ ಮಾಡ್ತಾನೆ, ಕ್ಲಚ್ ಇಟ್ಕೊಂಡು ನ್ಯೂಟ್ರಲ್ ಮಾಡ್ಕೊಂಡು ಸ್ಲೋ ಮಾಡ್ಕೊಂಡು, ಈಗ ನಿಮ್ಗೆ ಕಡಿಮೆ ಕುಡಿಯೋ ತರ ಮಾಡ್ಕೊಂಡು ಕಂಪ್ನಿಗೆ ಮೋಸ ಮಾಡಲ್ಲ. ಒಂದೊಂದ್ ಡ್ರೈವರ್ ಹೇಳ್ತಾರೆ, ನಾನು ಕಂಪ್ನಿಗೆ ಮೋಸ ಮಾಡಲ್ಲ. ಅವ್ರು ಕೊಡೋ ದುಡ್ಡಲ್ಲಿ ಎಷ್ಟು ಹೋಗ್ಬೇಕು ಅಷ್ಟು ಹೋಗಿ ಹೋಗ್ತಾನೆ. ಟ್ಯಾಲೆಂಟ್ ಒಂದ್ ಸ್ವಲ್ಪ ಜನ ಡ್ರೈವರ್, ಸ್ವಲ್ಪ ಜನ ಏನ್ ಮಾಡ್ತಾರೆ, ಕಂಪ್ನಿ ಒಬ್ಬೊಬ್ರು ಪಾಪ ಅಷ್ಟೇ ಅಮಾಯಕಿರ್ತಾರೆ, ಓನರ್ಗೆ ಗೊತ್ತಾಗಲ್ಲ, ಮೈಲೇಜ್ ಬರ್ತಲ್ಲ ಅನ್ಕೊಂತಾರೆ. ಒಬ್ಬೊಬ್ರು ನಾನು ಹೇಳಿರ್ತಾರ ಒಂದ್ 5-6 ಲೀಟರ್ ಇಳಿಸ್ತಾರೆ, ಊಟ 3 ಹೊತ್ತು ಊಟಕ್ಕೆ ಮಾಡ್ಕೊಂತಾರೆ. ಒಬ್ಬೊಬ್ರು ಅತ್ಯಾಸೆ ಜಾಸ್ತಿ 10 ಲೀಟರ್ 20 ಲೀಟರ್ ಇಳಿಸ್ತಾರೆ. ಅಂತವೆಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಗೊತ್ತಾ, ಡೀಸೆಲ್ ಜನರೇಟರ್ಗಳಿಗೆ, ಇಟ್ಕೆ ಫ್ಯಾಕ್ಟ್ರಿಗಳಿಗೆ ಅಂತದಕ್ಕೆ ಯೂಸ್ ಮಾಡ್ತಾರೆ. ಮತ್ತೆ ಆ ಡೀಸೆಲ್ ನಮ್ ಗಾಡಿಗೆ ಹಾಕಿದ್ರೆ ಮೈಲೇಜ್ ಬರಲ್ಲ ಗಾಡಿ. ಸೊ ಅದೊಂದು ಪ್ರಾಬ್ಲಮ್ ಇದೆ. ಬಟ್ ನನ್ ಡ್ರೈವರ್ಲಿ ಕದಿಯಕ್ಕಾಗಲ್ಲ ಪಾಪ. ನಂದೇನಂದ್ರೆ ಫುಲ್ ಟ್ಯಾಂಕ್ ಟು ಫುಲ್ ಟ್ಯಾಂಕ್ ಮ್ಯಾನೇಜ್ ಮಾಡ್ತೀವಿ. ಒಂದು ಫುಲ್ ಟ್ಯಾಂಕ್ ಆದ್ರೆ ಸರ್ಟನ್ ಕಿಲೋಮೀಟರ್ ಬರಲೇಬೇಕು. ಪ್ಲಸ್ ನಾನು 3 ಗಾಡಿದು GPS ಇಟ್ಕೊಂಡಿರ್ತೀನಿ, ತೋರಿಸ್ತೀನಿ ನಿಮ್ಗೆ. ಹೌದಾ? ಓಕೆ. ಈಗ ಎಲ್ಲಿದೆ ಗಾಡಿ? ತೋರಿಸಿ ಬಿಡಬೇಕಾದ್ರೆ ವೀಲ್ಸ್ ಅಂತ ಒಂದು ಕಂಪ್ನಿ ಬರುತ್ತೆ, ನೋಡಿ ಈ ತರ ವೀಲ್ಸ್ ಅಂತ ಕಂಪ್ನಿ ಇರ್ತದೆ ನೋಡಿ. ಇದು ನನ್ನ 3 ಗಾಡಿ GPS, ಇದು ನನ್ನ ಗಾಡಿದು. ಓಕೆನಾ? ನನ್ನ ಗಾಡಿ ಎಲ್ಲಿಂದ ಎಲ್ಲ ಬಂತು ಇವತ್ತು, ಎಲ್ಲಿಂದ ಎಲ್ಲಿಗೆ ಬಂತು? ನೈಟು ಇಲ್ಲಿ 1 ಮೇಲೆ ಓಕೆ ಆಗ್ತಿದ್ದೀನಿ, 3:35 ಅಲ್ಲಿ ಬಿಟ್ಟೆ ರಾತ್ರಿ. ಈಗ ನಾವು ಅಲ್ಲಿ ಅನ್ಲೋಡ್ ಆಯ್ತಲ್ಲ, ಈಗ ಅವಾಗ ಎಷ್ಟೊತ್ತಾಗಿತ್ತು ಹೇಳಿ ನಿಮ್ಮ ಲೆಕ್ಕದಲ್ಲಿ?
245 ಆಗಿತ್ತಾ? ಇದನ್ನ ನೋಡು ಪಾಯಿಂಟ್. ಅನ್ಲೋಡ್ ಪಾಯಿಂಟ್ ನೋಡಿ 240 ಕರೆಕ್ಟ್ ಆಗಿ. ಅನ್ಲೋಡ್ ಪಾಯಿಂಟ್ ಇದು. ಮತ್ತೆ ರೂಟ್ ಪ್ಲೇ ಮಾಡುತ್ತೆ, ಎಲ್ಲೆಲ್ಲಿ ಎಷ್ಟೆಷ್ಟು ನಿಮಿಷ ಸ್ಟಾಪ್ ಮಾಡದ, ಸ್ಪೀಡ್ ಎಷ್ಟು ಹೋದ, ಮತ್ತೆ ಎಷ್ಟು ಟೈಮ್ ತಗೊಂಡ, ಇವತ್ತು ಎಷ್ಟು ಟೈಮ್ ತಗೊಂಡ, ನಿನ್ನೆ ಎಷ್ಟು ಟೈಮ್ ತಗೊಂಡ, ಎಲ್ಲ ಗಾಡಿದು ತೋರಿಸುತ್ತೆ. ಇದು ಈ ಗಾಡಿದಾ? ನನ್ನ ಇನ್ನೊಂದು ನಮ್ಮ ಇಂಟ್ರಾ ಫಸ್ಟ್ ಗಾಡಿದು. ಫಸ್ಟ್ ಗಾಡಿ ನೋಡಿ ಎಲ್ಲ ಹೋಗ್ತಿದೆ ಅಂದ್ರೆ ನೋಡಿ ಇಲ್ಲಿ ರನ್ನಿಂಗ್ ಕಾಣಿಸುತ್ತೆ ನೋಡಿ ಹೋಗ್ತಿದೆ. ಅಷ್ಟು ಅಕ್ಯುರೇಟ್ ಆಗಿದೆಯಾ? ಅಕ್ಯುರೇಟ್ ಆಗಿರ್ತದೆ, ಪಕ್ಕ ಅಕ್ಯುರೇಟ್. ಈಗ ಎಲ್ಲಿದೆ ಅಂತ ಗೊತ್ತಾ? ಅವನು ಕೋಗಿಲೋಲ್ ಇದ್ದಾನೆ. ಓಕೆ, ನಾನು ಫೋನ್ ಹಾಕ್ತೀನಿ ನೋಡಿ ನಮ್ಮ ಡ್ರೈವರ್ಗೆ. ಆಗ ಎರಡು ಗಾಡಿಗಳು ಸಂಡೇ ರಜೆ, ಎರಡೂ ಇದು ಸಂಡೇ ರಜೆ ಇಲ್ಲ, ಇದು ಹೊಸದಾಗ ಕಂಪ್ನಿ ಅಲ್ವಾ, ಅದಕ್ಕೆ ನೋಡಿ ಡ್ರೈವರ್ಗೆ ಫೋನ್ ಹಾಕ್ತೀನಿ. ಯಲಹಂಕ ಅಂತ ಹೇಳ್ತೇನೆ ನೋಡಿ, ಯಾಕಂದ್ರೆ ಯಲಹಂಕ ಕೋಗಿಲು ಸೆಂಟ್ರಲ್ ಇದೆ. GPS ಇಂಪಾರ್ಟೆಂಟ್ ಬೆಂಗಳೂರಲ್ಲಿ. ಸಿದ್ದು ಎಲ್ಲ ಸಿದ್ದು ಎಲ್ಲಿದ್ಯಾ? ಯಲಹಂಕ ಹೆಬ್ಬಾಳ. ಹೆಬ್ಬಾಳ ಫ್ಲೈಓವರ್ ಹತ್ತಿದ್ಯಾ? ಯಲಹಂಕದಿಂದ ಮುಂದಕ್ಕಿದ್ಯಾ? ಸರಿ ಆಯ್ತು, ಸರಿ ಆಯ್ತು. ಇಲ್ಲ ಸುಮ್ಮನೆ ಕೇಳಿದೆ, ಆಯ್ತು ಬಿಡು. ಅದೇ ಯಲಹಂಕದಿಂದ ಮುಂದೆ ಅಂದ್ರೆ ಫ್ಲೈಓವರ್ ಮೇಲೆ ಬರ್ತಿದ್ದಾನೆ. ಯಲಹಂಕ ಹೆಬ್ಬಾಳ ಫ್ಲೈಓವರ್, ಯಲಹಂಕ ಫ್ಲೈಓವರ್ ನೋಡಿ, ಫ್ಲೈಓವರ್ ಮೇಲೆ ಹೋಗ್ತಿದ್ದಾನೆ. ಯಾವ್ದಕ್ಕೆ ಅಟ್ಯಾಚ್ ಮಾಡಿಸಿದ್ರ? ಇದು ಫ್ಲೆಕ್ಸಿ ಅನ್ನೋ ಕಂಪ್ನಿಗೆ 1 year ಅಗ್ರಿಮೆಂಟ್ ಹಾಕಿದ್ದೀನಿ. ಅಗ್ರಿಮೆಂಟ್ ಬೇರೆ ಇರುತ್ತೆ. ಲಾಕ್ಡೌನ್ ಆದ್ಮೇಲೆ ಅಗ್ರಿಮೆಂಟ್ ಜಾಸ್ತಿ ಮಾಡ್ತಿಲ್ಲ, ಯಾಕಂದ್ರೆ ಯಾವ ಟೈಮ್ ಮತ್ತೆ ಏನ್ ಪ್ಯಾಂಡಮಿಕ್ ಬರುತ್ತೆ. ಬಟ್ ಇವ್ರದ್ದು ಡೆಲ್ಲಿ ಕಂಪ್ನಿ, ಲೋಕಲ್ ವೆಂಡರ್ ಸಿಗಲ್ಲ. ಸೊ ನಾವು ಆಸ್ ಎ ವೆಂಡರ್ ಅವನ ಹತ್ರ ಡೈರೆಕ್ಟ್ ಕಂಪ್ನಿ, ಈಗ ಹೇಳಿದ್ನಲ್ಲ ದೊಡ್ಡ ಟ್ರಾನ್ಸ್ಪೋರ್ಟ್, ಅದು ಒಂಥರ ಫಸ್ಟ್ ಸ್ಟೆಪ್ ಅನ್ಕೊಳ್ಳಿ. ಅವ್ರ ಹತ್ರ ನಾನು ಡೈರೆಕ್ಟ್ ವೆಂಡರ್, ನಾನೇ ಟ್ರಾನ್ಸ್ಪೋರ್ಟರ್. ಈಗ ನಾನು ಮಾರ್ಕೆಟಿಂದ ಬೇಕಾದ್ರೆ ಗಾಡಿ ಅವ್ರು ಎಷ್ಟು ಕೇಳಿದ್ರೆ ನಾನು ಕೊಡ್ಬೇಕು ಗಾಡಿ ಅವ್ರಿಗೆ, ಆ ಥರ. ಇದು 3237 ಇದು ಮಂತ್ಲಿ ಹಿಸ್ಟ್ರಿ ತೆಗಿಬೋದು ನೀವು. ಮಂತ್ಲಿ ಎಷ್ಟು ಕಿಲೋಮೀಟರ್ ಹೊರ್ತು, ಮತ್ತೆ ದಿನಕ್ಕೆ ಎಷ್ಟು ಕಿಟ ಸ್ಟಾಪ್ ಮಾಡ್ದ, ಮತ್ತೆ ಇವತ್ತು ಎಷ್ಟು ಕಿಲೋಮೀಟರ್ ಹೋಯ್ತು, ಗಾಡಿ ಆಫ್ ಇದೆಯಾ ಆನ್ ಇದೆಯಾ, ಮತ್ತೆ ಗಾಡಿ ರನ್ನಿಂಗ್ ಇದೆ, ನಿಮ್ಗೆ ಡೌಟ್ ಬರುತ್ತೆ, ಗಾಡಿ ಹಂಗೆ ಆಫ್ ಮಾಡ್ಬೋದು. ಇಮಿಡಿಯೇಟ್ ಫೋನಲ್ಲೇ ಆಫ್ ಮಾಡ್ಬೋದು ಗಾಡಿನ, ಇಂಜಿನ್ ಆಫ್ ಇಂಜಿನ್ ಆಫ್ ಮಾಡ್ಬೋದು. ಮತ್ತೆ ಇನ್ನೊಂದು ಫೆಸಿಲಿಟಿ ಏನಪ್ಪಾ ಅಂದ್ರೆ ಸ್ಪೀಡ್ ಸೆಟ್ ಮಾಡ್ಬೋದು. ಇಷ್ಟೇ ಹೋಗ್ಬೇಕು ಅಂತ 70 ಕೊಟ್ಟಿದ್ದೀನಿ, ಬಟ್ ಸ್ಪೀಡ್ ಹೋಗುತ್ತೆ ಅದು. ಬಟ್ 70 ರೀಚ್ ಆಗಿದ ತಕ್ಷಣ ನಂಗೆ ಮೆಸೇಜ್ ಬರುತ್ತೆ, ನಿಮಗೆ ಬರುತ್ತೆ ನೋಟಿಫಿಕೇಶನ್ ಬರುತ್ತೆ, ನನಗೆ ನೋಟಿಫಿಕೇಶನ್ ಈ ಗಾಡಿ ಸ್ಪೀಡ್ ಹೋಗ್ತಿದೆ ಅಂತ. ಸೊ ಡ್ರೈವರ್ಗೆ ಭಯ ಇರ್ತದೆ, ಅವನು ಹೋಗಲ್ಲ, ಅವ್ನು 70 ಹೋಗ್ತಾನೆ. ಸೊ ನಂಗೆ ಮೈಲೇಜ್ ಬರುತ್ತೆ. ಪ್ಲಸ್ ಗಾಡಿ ಜಾಸ್ತಿ ಹೊತ್ತು ಎಲ್ಲಿ ನಿಲ್ಸ್ತದೆ ಅಂದ ತಕ್ಷಣ ನಾನು ಒಂದು ಪಿರಾಮೀಟರ್ ಸೆಟ್ ಮಾಡ್ಬೋದು. ಒಂದು ಗಾಡಿ 2 ನಿಮಿಷಕ್ಕೆ ಜಾಸ್ತಿ ನಿಂತ್ಕೊಂಡು ನನಗೊಂದು ಮೆಸೇಜ್ ಬರುತ್ತೆ. ಯಾಕಂದ್ರೆ ಡೀಸೆಲ್ ತೆಫ್ಟ್ ಮಾಡಕ್ ಜಾಸ್ತಿ ಹೊತ್ತು ನಿಲ್ಸ್ತಾರೆ, ಮತ್ತೆ ನೀವು ಲೋಡಿಂಗ್ ಅನ್ಲೋಡಿಂಗ್ ಲೊಕೇಶನ್ ಸೆಟ್ ಮಾಡ್ಕೋಬಹುದು. ಅನ್ಲೋಡಿಂಗ್ ಲೊಕೇಶನ್ ಬಂದಿದ ತಕ್ಷಣ ಒಂದು ಮೆಸೇಜ್ ಬರುತ್ತೆ, ಗಾಡಿ ಅನ್ಲೋಡ್ ರೀಚ್ ಆಯ್ತು. ಇದಕ್ಕೆ 3000 ರೂಪಾಯಿ ಸರ್ ವರ್ಷಕ್ಕೆ. ಪ್ರೀಮಿಯಂ ಇದು, ವರ್ಷಕ್ಕೆ 3000 ರೂಪಾಯಿ ಕೊಡ್ಬೇಕು. ಎಷ್ಟು ಗಾಡಿಗಳಿಗೆ? ಒಂದು ಗಾಡಿಗೆ 3000 ರೂಪಾಯಿ. ಒಂದು ಗಾಡಿಗೆ 3000 ರೂಪಾಯಿ. ಹೌದು. ಇನ್ನು ಬೆಂಗಳೂರಲ್ಲಿ ನಾನು ಫೋನಿಗೆ ಹಾಕೊಂಡು ಯಾವಾಗ ಹೇಳಕ್ಕಾಗಲ್ಲ. ಬೆಂಗಳೂರಲ್ಲಿ ಅಂತ ಎಷ್ಟೋ ಏರಿಯಲ್ಲಿ ನೆಟ್ವರ್ಕ್ ಬರಲ್ಲ. ಕಂಪ್ನಿ ನನಗೆ ಫೋನ್ ಹಾಕ್ತಾರೆ, ಸರ್ ಗಾಡಿ ಎಲ್ಲಿದೆ ಸರ್, ಡ್ರೈವರ್ ಫೋನ್ ತೆಗಿತಿಲ್ಲ ಅಂತ. ಡ್ರೈವರ್ ಫೋನ್ ತೆಗ್ದಿಲ್ಲ ಅಂದ್ಬಿಟ್ಟು ನಾನು ಬ್ಲೈಂಡ್ ಆಗೋತೀನಿ. ಅವಾಗ ಡ್ರೈವರ್ ಫೋನ್ ಎತ್ತಲಿಲ್ಲ. ಇವಾಗ ನಮ್ಮ ಡ್ರೈವರ್ ಏನೋ ಕೈ ಕೊಟ್ಟ, ಸ್ಪೇರ್ ಡ್ರೈವರ್ ಕೊಟ್ಟು ಕಳಿಸ್ದೆ, ಅವ್ನು ಫೋನ್ ಎತ್ತಲಿಲ್ಲ. ಐಟಮ್ 5 ಲಕ್ಷ 6 ಲಕ್ಷ ಐಟಮ್ ಗಾಡಿ ಇರ್ತದೆ. ನಾನು ಹೆಂಗೆ ಇದು ಮಾಡಲಿ? ಈ ಅಮೆಝಾನ್ ಕಂಪ್ನಿಗೆ GPS ಕಂಪಲ್ಸರಿ. ಈ 3 ಕಂಪ್ನಿ ಇದೆಲ್ಲ, 3ಕ್ಕೂ GPS ಕಂಪಲ್ಸರಿ ಕೊಡ್ಲೇಬೇಕು. ನಾವು ಚೆನ್ನಾಗಿ ಫೆಸಿಲಿಟೀಸ್ ಕೊಟ್ಟರೆ ಪೇಮೆಂಟ್ ಚೆನ್ನಾಗಿ ಕೊಡ್ತಾರೆ. ಸೊ ಆ ಥರ GPS ಇದ್ರೆ ಬೆಸ್ಟು. ಈಗ ನೈಟ್ ನಿಲ್ಸಿದ್ಮೇಲೆ ಎಮರ್ಜೆನ್ಸಿ ಸರ್ಕಾರ ಮಾಡ್ಕೊಬೋದು. 500 ಮೀಟರ್ಸು 500 ಮೀಟರ್ಸ್ ಗಾಡಿಯನ್ನು ಸ್ಟಾರ್ಟ್ ಆದ್ರೂ ಮೆಸೇಜ್ ಬರುತ್ತೆ. ಆ 500 ಮೀಟರ್ಸ್ ಆ ಸರ್ಕಲ್ ದಾಟಿದ್ರೆ ಅಲಾರಾಮ್ ಬಂದ್ಬಿಡುತ್ತೆ ನಿಮಗೆ. ಅದ್ರಲ್ಲಿ ನೀವು ಪೊಲೀಸ್ಗೆ ನೋಟಿಫೈ ಆಗೋತರ ಅದನ್ನ ಆಪ್ಷನ್ ಮಾಡ್ಕೊಬೋದು. ಆ ಮೀಟರ್ ದಾಟಿದ ತಕ್ಷಣ ನಿಮ್ಗೊಂದು ಫೋನು, ಎಮರ್ಜೆನ್ಸಿಗೊಂದು, ಈ ತರ ಗಾಡಿ ಥೆಫ್ಟ್ ಆಗ್ತಿದೆ ಅಂತ. ಬಟ್ ಅದು ಎಕ್ಸ್ಟ್ರೀಮ್ ರೇಂಜಿಗೆ ಇಟ್ಕೋಬೇಕು. ಈಗ ನಾವು ಗೊತ್ತಿಲ್ಲ, ನಿನ್ನ ತಮ್ಮ ಕೀ ಎತ್ಕೊಂಡು ಗಾಡಿ ಏನ್ ಮಾಡ್ಕೊಂಡು ಮುಂದೆ ಕೊಳ್ತದ, ಅದೆಲ್ಲ ಪೊಲೀಸ್ಗೆ ಹೋಗ್ಬಿಡುತ್ತೆ. ಸೊ ಅದು ಯಾರು ಚೆಕ್ ಮಾಡ್ಕೊಳಲ್ಲ ಅಷ್ಟು ಈಸಿಯಾಗಿ. ಯಾರನ್ನ ವಾರ ಗಾಡಿ ಇಲ್ಲೇ ಬಿಟ್ಬಿಟ್ಟು ಊರಿಗೆ ಹೋಗ್ತಾ ಇದೀನಿ, ಇವು ಬೇರೆ ಬಂದಿರ್ತಾರೆ, ಬಾಡಿಗೆ ಮನೆ ಹತ್ರ ಗಾಡಿ ಹಾಕ್ಬಿಟ್ಟು ಹೋಗ್ತಾರೆ. ಸೊ ಅಂತವ್ರು ಸೆಟ್ ಮಾಡ್ಕೊಬೋದು. ಕೀ ನನ್ನ ಹತ್ರ ಇದೆ, ಗಾಡಿ ಹೆಂಗ್ ಹೋಗುತ್ತೆ ಅಂತ ಅವಾಗ ಡೌಟ್ ಬರುತ್ತೆ. ಅವಾಗ ಥೆಫ್ಟ್ ಅಂತಾನೆ ಲೆಕ್ಕ ಅಲ್ವಾ. ಸೊ ಆ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ಬೇಕದು. ಸೊ ಇದೊಂದು GPS ಇದ್ರೆ ಬೆಸ್ಟ್ ಬೆಂಗಳೂರಲ್ಲಿ. ಲಾಂಗ್ ಹೋಗೋರ್ಗೆ ಗಾಡಿಗಳು ಜಾಸ್ತಿ ಇರ್ತದಲ್ಲ, ಆತವ್ರವ್ರಿಗೂ ಬೆಸ್ಟ್. ಇದ್ರಲ್ಲಿ ಡೀಸೆಲ್ದು ಬರುತ್ತೆ, ನಾನು ಹಾಕ್ಸ್ಲಿಲ್ಲ. ಡೀಸೆಲ್ 5000 ಆಗುತ್ತೆ. ಡೀಸೆಲ್ ಒಂದು ಟ್ಯೂಬ್ ಬರುತ್ತೆ, ಡೀಸೆಲ್ ಟ್ಯಾಂಕ್ ಒಳಕ್ ಹೋಗುತ್ತೆ. ಎಷ್ಟು ಟ್ಯಾಂಕ್ ಹೋಯ್ತು, ಎಷ್ಟು ಆಚೆ ಬಂತು, ಎಷ್ಟು ಮೈಲೇಜ್ ಮೆಲ್ಲಗೆ ಎಷ್ಟು ಕನ್ಸ್ಯೂಮ್ ಆಗ್ತಿದೆ. ನೀನು ಒಂದೇ 5 ಲೀಟರ್ ಎಳೆದಿದ ತಕ್ಷಣ ಟಕ್ಕಂತ ಫೋನು 5 ಲೀಟರ್ ಹೋಯ್ತು ಅಂತ ಅವಾಗ ಫೋನ್ ಹಾಕ್ತಾನ, ಅಣ್ಣ ಏನ್ ಮಾಡ್ತಿದ್ದೀಣ ಅಂತ. ಸೊ ಸೇಫ್ಟಿ ಫೀಚರ್ಸ್ ಇದೆ, ಖರ್ಚು ಇದೆ ಹಂಗೆ. ಬಟ್ ಗಾಡಿಗಳು ಆದಷ್ಟು ನಾನು ಸಿಂಗಲ್ ಗಾಡಿಗಳಿಗೆ ಏನೂ ಯೂಸ್ ಇಲ್ಲ. ಸಿಂಗಲ್ ಗಾಡಿ ಗಾಡಿಗಳು ಜಾಸ್ತಿ ಮಾಡಬೇಕು,
ನಾನ್ ದೊಡ್ಡ ಟ್ರಾನ್ಸ್ಪೋರ್ಟರ್ ಆಗ್ಬೇಕು ಇಲ್ಲ ಈ ಫೀಲ್ಡ್ ಅಲ್ಲಿ ಬೆಳಿಬೇಕು ಅಂದ್ರೆ ಇದೆಲ್ಲ ಅಡಾಪ್ಟ್ ಮಾಡ್ಕೊಬೇಕು, ಎಲ್ಲ ಖರ್ಚಿರ್ತದೆ. ನೀವು ವರ್ಷಕ್ಕೆ ಇದಕ್ಕೆ 6-9 ಸಾವಿರ ರೂಪಾಯಿ ಖರ್ಚು ಅಂದ್ರೆ ಮಾಡಿಸ್ಲೇಬೇಕಪ್ಪ. ನಿಂಗೆ ಸೇಫ್ಟಿ ಆಕ್ಸೆಸಿಬಿಲಿಟಿ ನೋಡಿ, ನಾನು ಯಾವ ಗಾಡಿ ಎಲ್ಲದಂದ್ರೆ ನಾನು ಡ್ರೈವರ್ ಫೋನ್ ಹಾಕೋಂಗಿಲ್ಲ. ನಾನು ಸಿದ್ದು ಇವ್ನು ಊಟಕ್ಕೆ ಫೋನ್ ಹಾಕ್ತಾ ಬಿಟ್ರೆ ನಂಗೆ ಏನಕ್ಕೂ ಫೋನ್ ಹಾಕಲ್ಲ. ಅವ್ರ ಪಾಡ್ಗೆ ಓಡಿಸ್ತಾರೆ, ಅವ್ರಿಗೆ ಗೊತ್ತು ನಮ್ಮ ಓನರ್ ಎಲ್ಲ ನೋಡ್ಕೊಂತಾನೆ. ಸೊ ಅವ್ರ ಕಂಟ್ರೋಲ್ ಅವ್ರು ಇರ್ತಾರೆ, ನನ್ನ ಕಂಟ್ರೋಲ್ ನಾ ಇರ್ತೀನಿ. ಅವ್ರ ಪಾಡ್ ಪಾಪ ಪ್ಲಸ್ ಡ್ರೈವರ್ಗಳು ಚೆನ್ನಾಗಿ ನೋಡ್ಕೊಬೇಕು. ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟು, ಅವ್ರು ಕೇಳ್ದಾಗ ದುಡ್ಡು ಕೊಟ್ಟು, ನೀವು ಕೇಳ್ದಾಗ ಅವ್ರು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂತಾರೆ. ಕೇಳ್ದಾಗ ದುಡ್ಡು ಕೊಡ್ಬೇಕು ಅವ್ರಿಗೆ, ಯಾಕಂದ್ರೆ ದುಡಿತಾರದು ದುಡ್ಡಿಗೆ. ಈಗ ನಾವು ಫ್ಲೆಕ್ಸಿಬಿಲಿಟಿಯಿಂದ ಅವ್ರು ದುಡ್ಡು ಕೊಟ್ಟಾಗ ನಮ್ ಫ್ಲೆಕ್ಸಿಬಿಲಿಟಿ ಅವ್ರು ಸಂಡೇ ಎಕ್ಸ್ಟ್ರಾ ಕೆಲಸ ಇತ್ತಂದ್ರೆ ಬಂದ್ ಮಾಡ್ತಾರೆ ಪಾಪ. ಅವ್ರಿಗೆ ದುಡ್ಡು ಕೊಡ್ಲೇಬೇಕು, ಬಟ್ ಮಾಡ್ಕೊಂತಾರ. ಪ್ಲಸ್ ಅವ್ರಿಗೆ ಪಾಪ ಹಬ್ಬಕ್ಕೆ ಮೊನ್ನೆ ಮನೆ ಆಯ್ತು ಪೂಜೆ ಆಯ್ತು, ಬಿಡ್ರೆ ಅವ್ರಿಗೂ ಬಟ್ಟೆ ಕೊಡ್ಸಿ ಪೂಜೆ ಮಾಡಿಸಿ ಅವ್ರಿಗೂ ಒಂಥರ ಖುಷಿ, ನಮ್ಮ ಓನರ್ ಪಾಪ ಚೆನ್ನಾಗಿದ್ದಾನಪ್ಪ.